ಭವ್ಯವಾದ ನಮ್ಮ ಭಾರತದಲ್ಲಿ ಪೂರ್ವದಿಂದ ಪಶ್ಚಿಮದವರೆಗೂ ಹಾಗೂ ಉತ್ತರದಿಂದ ದಕ್ಷಿಣದವರೆಗೂ ಲಕ್ಷಾಂತರ ದೇವಸ್ಥಾನಗಳಿದ್ದು ಈ ದೇವಸ್ಥಾನಗಳೆಲ್ಲವೂ ಬೇರೆ ಬೇರೆ ದೇವರುಗಳಿಗೆ ಸಮರ್ಪಿತವಾಗಿದ್ದು ಬೇರೆ ಬೇರೆ ಕಾಲದಲ್ಲಿ ನಿರ್ಮಾಣವಾಗಿತ್ತು. ಸೊ 5,000 ವರ್ಷದ ಒಂದು ಹಳೆಯ ಪುರಾತನ ಹಿಸ್ಟ್ರಿ ಇರುವ ದೇವಸ್ಥಾನಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ವಾರ. ಹಾಗೂ ನನಗನ್ನಿಸ್ತು ಯೂಶಲಿ ನೀವು ಯಾರಾದರೂ ಈ ಒಂದು ಜಾಗಕ್ಕೆ ಹೋದರೆ ಈ ದೇವಸ್ಥಾನ ಮಸ್ಟ್ ವಿಸಿಟ್ ಲಿಸ್ಟಲ್ಲಿ ಹಾಕೋಬೋದು ಅಂತೇಳಿ. ಸೊ ಬನ್ನಿ ನೋಡೋಣ ದೇವಸ್ಥಾನದ ಬಗ್ಗೆ ಹಿಸ್ಟ್ರಿ ಹೇಗಿದೆ ಅಂತೇಳಿ. ಸಂಪೂರ್ಣ ವಿಷ್ಣುವಿಗೆ ಡೆಡಿಕೇಟ್ ಆಗಿರುವ ಈ ದೇವಸ್ಥಾನ ಕ್ರಿಸ್ತಶಕ 6th ಮತ್ತು 9th ಸೆಂಚುರಿಯಲ್ಲಿ ನಿರ್ಮಾಣವಾಗಿದ್ದು ಡ್ರಾವಿಡಿಯನ್ ಸ್ಟೈಲಲ್ಲಿ ಈ ಒಂದು ಆರ್ಕಿಟೆಕ್ಚರ್ ಇದೆ ದೇವಸ್ಥಾನದಲ್ಲಿ ಕಂಪ್ಲೀಟ್ಲಿ. ತಮಿಳ್ನಾಡಿನಲ್ಲಿ ನೀವು ಎಲ್ಲೇ ಹೋದ್ರೂ ನಿಮಗೆ ವಂಡರ್ಫುಲ್ ಗೋಪುರಗಳು ಮತ್ತು ಒಳ್ಳೆಯ ಕ್ಲೀನ್ ಇರುವ ಒಂದು ದೊಡ್ಡ ಬಿಗ್ಗೆಸ್ಟ್ ಟೆಂಪಲ್ಗಳು ಕಾಣಿಸುತ್ತೆ. ಸೊ ಅದರಲ್ಲಿ ಈ ದೇವಸ್ಥಾನ ಕೂಡ ಒಂದು. ಅಷ್ಟು ಕ್ಲೀನ್ ಇತ್ತು ಈ ದೇವಸ್ಥಾನ ಒಳಗಡೆ ಹೋದಾಗ. ಮಧುರೈಯಿಂದ ಕೇವಲ 20 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವ ಈ ದೇವಸ್ಥಾನ ಪಾಂಡ್ಯರು ರೂಲಿಂಗಲ್ಲಿದ್ದಾಗ ಈ ದೇವಸ್ಥಾನನ ಕಟ್ಟಿಸಿದ್ದಾರೆ ಅಂತ ನಮ್ಮ ಪುರಾತನ ಹಿಸ್ಟ್ರಿಗಳು ಹೇಳುತ್ತೆ. ಕೂದಲ್ ಅಸ್ಗರ್ ಟೆಂಪಲ್ ಅಂತ. ಕೂದಲ್ ಅಂದರೆ ಮಧುರೈ, ಅಸ್ಗರ್ ಅಂದರೆ ಬ್ಯೂಟಿಫುಲ್ ಅಂತ. ಸೊ ಬ್ಯೂಟಿಫುಲ್ ಟೆಂಪಲ್ ಆಫ್ ಮಧುರೈ ಅಂತಾನೆ ಇದರ ಒಂದು ಹೆಸರು. ಹೋಲ್ಸಮ್ ಡೆಡಿಕೇಟೆಡ್ಲಿ ಫಾರ್ ವಿಷ್ಣು. ಇಲ್ಲಿರೋ ಒಂದು ಕಂಬಗಳು ಸಂಪೂರ್ಣ ವಿಷ್ಣು ದೇವಸ್ಥಾನಕ್ಕೆ ರಿಲೇಟೆಡ್ ಆಗಿರುವ ಕಂಬಗಳಾಗಿರುತ್ತೆ. ಒಳಗಡೆ ಅದೇ ಒಂದು ಸ್ಪೆಷಾಲಿಟಿ ಇಲ್ಲಿರೋದು. ಕಂಪ್ಲೀಟ್ ಆರ್ಕಿಟೆಕ್ಚರ್ ನೋಡ್ಬೋದು. ನಾವು ಅಬ್ಸರ್ವ್ ಮಾಡಿದರೆ ಇದು ತುಂಬಾ ಕ್ಲೀನ್ಡ್ ಆ್ಯಂಡ್ ನೀಟಾಗಿ ಕೆತ್ತನೆ ಮಾಡಿದ್ದಾರೆ. ನಮ್ಮ ಒಂದು ಕಲ್ಚರ್ನ, ಟ್ರೆಡಿಷನ್ನ, ಕಸ್ಟಮ್ಸ್ನ ತಮಿಳ್ನಾಡಲ್ಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಯಾವುದೂ ರೂಯಿನ್ ಆಗಿಲ್ಲ. ಸೊ ಗೋಪುರಗಳಿಂದ ಹಿಡಿದು ಈ ಮಂಟಪಗಳಿಂದ ಹಿಡಿದು ದೇವಸ್ಥಾನದ ಒಳಗಡೆ ಹೋದರೆ ನಿಮಗೆ ಲಾರ್ಡ್ ವಿಷ್ಣುವಿನ ಒಂದು ಸ್ಟ್ಯಾಚುಗಳು ತುಂಬ ಕಡೆ ಕಾಣುತ್ತೆ, ವೆರೈಟಿ ಆ್ಯಂಗಲಲ್ಲಿ. ಸೊ ಎಲ್ಲ ಕಡೆನೂ ನಮಗೆ ಲಾರ್ಡ್ ವಿಷ್ಣುವಿನ ದೇವಸ್ಥಾನಗಳು ಸಿಗಲ್ಲ. ಬಟ್ ತಮಿಳ್ನಾಡಿಗೆ ಬಂದಾಗ, ಮಧುರೈಗೆ ಬಂದಾಗ ಈ ಒಂದು ಜಾಗಕ್ಕೆ ನೀವು ಬಂದುಬಿಟ್ಟು ಈ ಒಂದು ದೇವರ ದರ್ಶನ ಪಡೆದುಕೊಂಡು ಹೋಗಿ. ಐದು 5,000 ವರ್ಷ ಹಳೆಯ ಬಾವಿ ಇದು. ಸೊ ಕೇಳೋಕ್ಕೂ ತುಂಬ ಮೈ ಜುಮ್ ಅನ್ನುತ್ತೆ. 5,000 ವರ್ಷ ಅಂದರೆ ನಮ್ಮ ಒಂದು ನೆಲೆಗೆ ಇರೋ ಅಂಥ ಒಂದು ಇಂಡಿಯಾ ಒಂದು ಕಂಟ್ರಿಗೆ ಇರುವಂಥ ಒಂದು ಸನಾತನ ಧರ್ಮ ನೋಡಿ. ದೇವಸ್ಥಾನ ಕಟ್ಸಿದ ಮೇಲೆ ದೇವಸ್ಥಾನ ಮೇಂಟೈನ್ ಮಾಡ್ಕೊಂಡು ಬರೋದು ಕೂಡ ಒಂದು ಬಿಗ್ಗೆಸ್ಟ್ ಇಂಪಾರ್ಟೆಂಟ್ ಟಾಸ್ಕ್ ಆಗಿರುತ್ತೆ. ಕುತೂಹಲದಿಂದ ನಾನು ಕೂಡ ಅಲ್ಲಿರೋ ಅರ್ಚಕರಿಗೆ ಕೇಳಿದೆ ಯಾರು ಮೇಂಟೈನ್ ಮಾಡ್ಕೊಂಡು ಬಂದರು, ಇದು ಇಲ್ಲಿವರೆಗೂ ಈ ಹಿಸ್ಟ್ರಿವರೆಗೂ ಹೆಂಗೆ ಬಂತು ಅಂತೇಳಿ. ಅವ್ರು ಹೇಳಿದ ಪ್ರಕಾರ ರಾಮಾನುಜಮ್ ಅವರು ಮತ್ತು ಅಲ್ಲಿಯ ಆಳ್ವರು ಪಾಂಡ್ಯಾಸ್ ಕಿಂಗ್ ಯಾರಿದ್ರು ರೂಲ್ ಮಾಡ್ತಿದ್ರು, ಅವರು ಈ ದೇವಸ್ಥಾನನ ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡು ಬಂದರು. ಸೊ ಅದು ಇಲ್ಲಿವರೆಗೂ ಉಳ್ಕೊಂಡಿದೆ ಅಂತ ಅಂದರೆ ಅವ್ರು ಮೇಂಟೈನ್ ಮಾಡ್ಕೊಂಡು ಬಂದಿರೋದೇ ಕಾರಣ ಅಂತ ಹೇಳಿದರು. ಮಧುರೈನ ಕೂದಲ್ ಅಸ್ಗರ್ ದೇವಸ್ಥಾನಕ್ಕೆ ವಿಷ್ಣುವಿನ ಒಂದು ಮಹತ್ವವಿದ್ದು ಅವರು ಸಾವಿರಾರು ವರ್ಷಗಳ ಒಂದು ಇತಿಹಾಸ ಇದ್ದು, ನೀವ್ಯಾರಾದರೂ ವಿಷ್ಣುವಿನ ಒಂದು ದರ್ಶನ ಪಡೆದುಕೋಬೇಕು ಅಂತ ಇದ್ದರೆ ಈ ದೇವಸ್ಥಾನಕ್ಕೆ ಬನ್ನಿ ಹಾಗೂ ಇಲ್ಲಿಯ ಒಂದು ದರ್ಶನ ಪಡೆದುಕೊಳ್ಳಿ ಅಂತ ಹೇಳ್ತಾ ನನ್ನ ಒಂದು ಕಿರು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ನನ್ನ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನನ್ನ ಚಾನಲ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಯಾರೂ ಮರಿಬೇಡಿ.